ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಮಗಗೆ ಗೋಲ್ಡ್ ಸಿಲ್ವರ್ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಎಲ್ಲೋದ್ವಿ, ಏನು ಕತೆ ಅಂತ ಬನ್ನಿ ತೋರಿಸ್ತೀನಿ. ಮಮ್ಮಿ ಆಫೀಸ್ ಹತ್ರದಿಂದನೇ ಆಟೋ ತೊಗೊಂಡು ಬಂದರು. ಸೊ ನಾನು ಕೂಡ ಕೆಳಗಡೆ ಇಳಿದ್ಬಿಟ್ಟು ಹಾಗೆ ಮಮ್ಮಿ ಜೊತೆ ಹೊರಟೆ. ಮಮ್ಮಿ ಆಟೋ ತೊಗೊಂಡು ಮನೆ ಹತ್ರನೇ ಬಂದಿದ್ದರಿಂದ ನನಗೂ ತುಂಬ ಈಸಿ ಆಯಿತು. ಮಗುನ ಎತ್ಕೊಂಡು ಎಲ್ಲೂ ರೋಡವರೆಗೂ ಹೋಗೋ ಅವಶ್ಯಕತೆ ಇರಲಿಲ್ಲ. ಸೊ ಮಮ್ಮಿ ಪರ್ಮಿಷನ್ ತೊಗೊಂಡು ಕೆಲಸದಿಂದ ಬಂದಿದ್ದಿತ್ತು. ಸೊ ಅದಕ್ಕೋಸ್ಕರ ನಾನು ಪಾಪು ರೆಡಿ ಆಗಿಬಿಟ್ಟು ಪಟ್ಟಂತ ಹೊಟ್ವಿ. ಆಟೋದಲ್ಲಿ ಮಮ್ಮಿ ನಮ್ಮ ಕ್ರಾಸ್ ಕಾರ್ನರಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಸೊ ಆಟೋದಲ್ಲಿ ಹತ್ತಿದ ತಕ್ಷಣ ಏನೇನಾಯಿತು ಅಂತ ತೋರಿಸ್ತೇನೆ ಬನ್ನಿ. ಸೊ ನಾನು ಮಮ್ಮಿ ಹೋಗ್ತಾ ಇರೋದು ಇಲ್ಲೇ ಹತ್ರದಲ್ಲಿ ಒಂದು ಗೋಲ್ಡ್ ಚಿಕ್ಕ ಶಾಪ್ ಇದೆ, ಅಲ್ಲಿಗೆ ಹೋಗ್ತಾ ಇರೋದು. ಪಾಪುಗೆ ನಮ್ಮ ಚಿಕ್ಕಮ್ಮ ಅವರು ವಾಲೆ ಕೊಡಿಸಿದ್ರಲ್ವ, ಅದು ಒಂದು ಕಡೆ ಮುರಿದೋಗಿ ಆಗಲೇ ಒಂದು 4-5 ತಿಂಗಳಾಗಿತ್ತು. ಬಟ್ ಸ್ಟಿಲ್ ನಾನು ಹಂಗೆ ಮೇಂಟೈನ್ ಮಾಡ್ತಾಯಿದ್ದೆ. ಹೋಗೋಕ್ಕೂ ಟೈಮ್ ಸಿಕ್ಕಿಲ್ಲ, ಮತ್ತು ನನ್ನ ಹತ್ರನೂ ಸ್ವಲ್ಪ ಶಾರ್ಟೇಜ್ ಇತ್ತು ಅಮೌಂಟ್ ಅಂತ ನಾನು ಸುಮ್ಮನೆ ಇಗ್ನೋರ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಮಮ್ಮಿ ಏನು ಮಾಡಿದ್ರು, ಹೇಳ್ತಾನೆ ಇದ್ರು, ಸರಿ ಹೋಗ್ಬಿಟ್ಟು ಬನ್ನಿ, ನಿಮ್ಗೆ ಅಷ್ಟು ಟೈಮ್ ಸಿಗ್ತಾ ಇಲ್ವಾ ಅದು ಇದು ಅಂತ ಎಲ್ಲ. ಇಲ್ಲಮ್ಮ ಹೋಗ್ತೀನಿ ಅಂತ. ಅದ್ರ ಗಳಿಗೆನೇ ಕೂಡ್ ಬಂದಿಲ್ಲ. ಸರಿ ಮಧು ಊರಿಂದ ಬಂದಮೇಲೆ ಒಂದು ಸಲ ಪ್ಲ್ಯಾನ್ ಮಾಡಿದ್ರಿ ಹೋಗೋಣ ಅಂತ. ಅದಾದಮೇಲೆ ಪ್ಲ್ಯಾನ್ ಹೆಂಗೆ ಅದೇ ಹೇಳ್ತಾರಲ್ವ, ಎಲ್ಲ ಟೈಮ್ ಬರಬೇಕು, ಈಸ್ಕೊಳ್ಳೋಂಗಿದ್ರೆ ಕರೆಕ್ಟಾಗಿ ಈಸ್ಕೊಂಬಿಡ್ಬೇಕು, ಇಲ್ಲ ಆಗಲ್ಲ ಅಂತ ಆಗುತ್ತೆ ಅಂತ ಹಾಗೆ ಆಗ್ತಿತ್ತು ಅವನಿಗೆ. ಮಮ್ಮಿಗೆ ಅದರಿಂದ ತುಂಬ ಇರಿಟೇಟ್ ಆಯಿತು. ಕೈಯಲ್ಲಿಲ್ಲ, ಕಾಲಲ್ಲಿಲ್ಲ, ಸೊಂಟದಲ್ಲಿರೋದನ್ನು ನಾನು ಈಸ್ಕೊಟ್ಟಿರೋದನ್ನು ಹಾಕಿಲ್ಲ, ಅದು ಇದು ಅಂತ ಇದ್ರು. ಸರಿ ನೀನೇ ಹೋಗಿ ಕರ್ಕೊಂಡು ಅಂತೆಲ್ಲ ನಾನು ರೇಗಾಡ್ಬಿಟ್ಟಿದ್ದೆ. ಸರಿ ಬಾ ನಾನು ಬರ್ತೀನಿ ಇವಾಗ, ಪರ್ಮಿಷನ್ ತೊಗೊಂಡು ಬಾ, ಏನು ಮಾಡೋದು ಅಂತ. ಆವಾಗಲೇ ಮಮ್ಮಿಗೆ ಸಂಬಳ ಬಂದಿತ್ತು. ಸರಿ ಅಂತ ಹೇಳಿ ಮಮ್ಮಿಗೆ ಹೇಳಿದೆ ನಾನು, ಟ್ಯಾಬ್ಲೆಟ್ಸ್ಗೆಲ್ಲ ನಿನ್ಗೆ ಅಮೌಂಟ್ ಶಾರ್ಟೇಜ್ ಬರುತ್ತೆ, ಬೇಡ ಅದು ಇದು ಅಂತ ಕೇಳಿಲ್ಲ. ಸರಿ ಈಸ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಕೊಡ್ತೀನಿ ಹ್ಞೂ ಅಂತ ಹೇಳಿಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಪಾಪು ಕಿವಿ ಎದ್ದು ಅದೇ ಒಂದು ಬಿದ್ದೋಗಿತ್ತು. 3 ದಿವಸ ಆಗೋಗಿತ್ತು, ಪಾಪ ಹಂಗೆ ಇದ್ದ. ಸರಿ ಅಂತ ಹೇಳಿಬಿಟ್ಟು ಅವನಿಗೆ ಚಿಕ್ಕದು ನಾನು ಮೂಗುಗೆ ಹಾಕ್ಕೊಂಡಿದ್ದೀನಲ್ವ, ಅದೇ ಥರ ಅದು 2 ಜೋಡಿಗೆ 2600 ಹೇಳ್ತಾ ಇದ್ದಾರೆ. ಅಂದರೆ ಗ್ರಾಮ್ ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ಆ ಥರ ಎಲ್ಲ ಏನಿಲ್ಲ. ಸೊ ಅದೊಂದು ಚಿಕ್ಕ ಪೀಸ್ ಲೆಕ್ಕ ಅಷ್ಟೇ ಅಂತ ಹೇಳ್ತಾಯಿದ್ರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಕಮ್ಮಿ ಮಾಡ್ಕೊಳ್ಳಿ ಅಂದರೆ ಅವ್ರು ಮಾಡ್ಕೊಂಡಿಲ್ಲ. ಸರಿ ಅಂತ ಹೇಳಿಬಿಟ್ಟು ಅದನ್ನೇ ಈಸ್ಕೊಂಡಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೋಲಾಕ್ ಸಾಕು, ಇನ್ನೂ ಸ್ಟಡ್ ಥರನೇ ಹಾಕೋಣ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಮಮ್ಮಿದು ಅದು ಇದು ಇತ್ತು, ಮೂಗ್ಬೊಟ್ಟದು ಅದೆಲ್ಲ ಹೊಡೆದೋಗಿದ್ದೆಲ್ಲ ಇತ್ತು. ಮತ್ತು ನಂದೊಂದು ಚಿಕ್ಕ ಪೀಸ್ ಕಳೆದೋಗಿತ್ತು, ಅದೊಂದಿತ್ತು. ಅದೆಲ್ಲ ಹಾಕಿಬಿಟ್ಟು ಮೇಲೆ ನಮಗೆ 3900 ಏನೋ ಆಯಿತು ಟೋಟಲಾಗಿ. ಅಂದರೆ ಬೆಳ್ಳಿ ಮತ್ತು ಚಿನ್ನ ಎರಡೂ ತೊಗೊಂಡ್ವಿ. ಸೊ ನಮ್ಮ ಅತ್ತೆ ಅವರು ನನಗೆ ಮೂವಿ ಬಂದಿತ್ತಲ್ವ ಸೀಮಂತ ಮಾಡಿದಾಗ, ಆ ಅಮೌಂಟಲ್ಲಿ ಅವನಿಗೆ ಕೈದು ಬಳೆ ಮತ್ತು ಕಾಲ್ದು ಚೈನ್ ತಂದಿದ್ರು. ಅದು ಕೂಡ ಇವ್ರ ಹತ್ರನೇ ತೊಗೊಂಡಿದ್ದಂತೆ ಅವರು. ಅದನ್ನು ಕೂಡ ಅದೇನಿಲ್ಲ, ಅದೆಲ್ಲ ಟೊಳ್ಳು ಅಂತ, ಈಸ್ಕೊಳ್ಳುವಾಗ ಒಂದು ರೇಟ್ ಇರುತ್ತೆ, ಕೊಡುವಾಗ ಒಂದು ರೇಟ್ ಇರುತ್ತೆ ಬೆಳ್ಳಿ ಅಂತ ಎಲ್ಲ ಹೇಳಿಬಿಟ್ಟು ವಾಪಸ್ ಕೊಡುವಾಗ ತುಂಬ ಕಮ್ಮಿಗೆ ಇಸ್ಕೊಟ್ರು. ಸೊ ಟೋಟಲಾಗಿ ಎಲ್ಲ ನಮ್ಮ ಹತ್ರ ಚಿನ್ನ ಇದ್ದಿದ್ದು ಆಲ್ಮೋಸ್ಟ್ ಆಲ್ ಮೋರ್ ದೆನ್ 1 ಗ್ರಾಮ್ ಬಂದಿತ್ತು, 4000 ಚೇಂಜು. ಆದರೂ ಬೆಳ್ಳಿ ಅಷ್ಟು ರೇಟಿಗೆ ಹೋಗಲ್ಲ ಅಂತ ಹೇಳಿಬಿಟ್ಟು 3900 ಮೇಲೆ ಕೊಟ್ಟು ಅವನಿಗೆ ಜಸ್ಟ್ ಕೈ ಕಡ್ಗ, ಕಾಲಿಗೆ ಗೆಜ್ಜೆ ಮತ್ತು ಸೊಂಟದು ದಾರ ಮಮ್ಮಿ ಈಸ್ಕೊಟ್ಟಿದ್ರು ಬೆಳ್ಳಿದು ಆಲ್ರೆಡಿ. ಅದು ಸ್ವಲ್ಪ ಬಂದಿತ್ತು, ಅದನ್ನು ಈಸ್ಕೊಂಡ್ವಿ. ಆಮೇಲೆ ಕಿವಿಗೆ ವಾಲೆ, ಇಷ್ಟಕ್ಕೆ ಅದೆಲ್ಲ ಕೊಟ್ಟೂ ಎಕ್ಸ್ಟ್ರಾ ಆಗಿದೆ ನಮಗೆ. ಅದೊಂದು ಅಲ್ವಾ, ಚಿನ್ನ ಬೆಳ್ಳಿಯಲ್ಲಿ ನೋಡಿಕೊಂಡು ಹಾಲ್ ಮಾರ್ಕ್ ಅದು ಇದು ಇರುತ್ತಲ್ಲ, ಅದೆಲ್ಲ ನೋಡ್ಕೊಂಡು ತೊಗೊಬೇಕು, ಇಲ್ಲಾಂದರೆ ವೇಸ್ಟೇ ಇನ್ವೆಸ್ಟ್ಮೆಂಟು. ತೊಗೊಂಡ್ರೆ ಒಳ್ಳೇದು, ದೊಡ್ಡದಾಗಿರೋ ಒಡವೆಗಳನ್ನ ತೊಗೊಬೇಕು. ಬಟ್ ಮಕ್ಕಳಿಗೇನು ಮಾಡೋಕ್ಕಾಗಲ್ಲ, ತೊಗೊತಾ ಇರಬೇಕು. ದೊಡ್ಡವ್ರು ಆಗ್ತಾಯಿರ್ತಾರೆ, ಚಿಕ್ಕವ್ರು ಆಗ್ತಾಯಿರ್ತಾರೆ. ಬಟ್ ಮಮ್ಮಿಗೆ ಫುಲ್ ಖುಷಿಯಾಯಿತು. ಪಾಪುಯಿಂದ ಹಿಂಗೆ ಬೆಳೆಸಿ ಅವ್ನಿಗೇನು ಇಲ್ದಿರೆ ಬೇಜಾರಾಗೋಗಿತ್ತು. ಇವಾಗ ಅಟ್ಲೀಸ್ಟ್ ತೆಗಿಬೇಡ, ಅವ್ನು ದೊಡ್ಡವನಾಗಿ ಸ್ಕೂಲ್ಗೆ ಹೋಗಿ ಯಾವಾಗ ಸ್ಕೂಲಲ್ಲಿ ಬೇಡ ಅಂತಾರೆ ಅಲ್ಲಿವರೆಗೂ ಇರಲಿ ಕಾಲಲ್ಲಿ ಅಂತ ಗಟ್ಟಿಗಿರೋದೇ ತೊಗೊಂಡ್ಬಿಟ್ಟು ಹಂಗೆ ಕಿವಿಗೆ ಅವ್ರ ಹತ್ರನೇ ಹಾಕಿಸ್ಕೊಂಡ್ರು. ಹಾಗೆ ನಾನು ಸ್ವಲ್ಪ ಅಮುಕ್ಬಿಟ್ಟೆ, ಅವನು ಫುಲ್ಲು ಕೋಪ ಮಾಡ್ಕೊಂಬಿಟ್ಟಿದ್ದ. ಅದೊಂದು ಬೇರೆ ಕತೆ ಆಗಿತ್ತು. ಸರಿ, ಇದು ಶಾರ್ಟ್ ಆಗಿದೆ ವಿಡಿಯೋ. ಇನ್ ಬಿಟ್ವೀನಲ್ಲಿ ಏನಕ್ಕೆ ಮಿಸ್ ಮಾಡಬೇಕು ಅಂತ ಹಾಗೆ ನಾನು ಈ ವಿಡಿಯೋ ಕೂಡ ಕ್ಲಿಪ್ಪಿಂಗ್ ಕೂಡ ಹಾಕಿದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಬ್ಯೂಟಿಫುಲ್ ಆಗಿರುತ್ತೆ. ಖುಷಿನಾ ನಿಂಗೆ? ಹೋಗ್ತಿದ್ದಾನೆ
ನೋಡಿದ್ರಲ್ಲ ಮಮ್ಮಿ ನಾವಾಕಲ್ಲ ನೀವೇ ಹಾಕಿ ಅಂತ ಹೇಳಿದ್ರು. ನಾನು ಹಿಂಗೆ ಹೆಂಗೋ ಗೊತ್ತಿರೋ ಥರ ಹೋಗ್ಬಿಟ್ಟು ಹಾಕಕ್ಕೆ ಹೋಗಿ ಅಳ್ಕೊಂಬಿಟ್ಟ. ಸರಿ ಇದೆಲ್ಲ ಮುಗಿಸ್ಕೊಂಡು ಫೋನ್ ಕವರ್ ಅದು ಅಂದರೆ ಲೈಕ್ ಮೇಲಿರುತ್ತಲ್ಲ ಸ್ಕ್ರೀನ್ ಹೋಗ್ಬಿಟ್ಟಿತ್ತು. ಸೊ ಅದು ಕೂಡ ಹಾಕ್ಸಿದ್ರು ಮಮ್ಮಿ. ಅದೊಂದು 250 ಆಯಿತು. ತಿರ್ಗಾ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ತಿನ್ನು ಅಂತ ಹೇಳಿದ್ರು. ಏನೂ ಬೇಡ ನನಗೆ ಅಂತ ಹೇಳಿ ಮಂಚೂರಿ ಏನೋ ಅದೇ ಯಾವಾಗಲೂ ಅದು ನನ್ನ ಫೇವ್ರೇಟ್ ಅಂತ ಹೇಳಿಬಿಟ್ಟು ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಬೇಡ ಅಂತ ಹೇಳಿನು ಸ್ವಲ್ಪ 1-2 ಪೀಸ್ ತಿನ್ನು ಅಂತ ಹೇಳಿ ಅದೊಂದು ಬೇರೆ ಆರ್ಡ್ರ್ ಮಾಡಿ ಅದನ್ನು ಸ್ವಲ್ಪ ತಿಂದುಬಿಟ್ಟು ಹಾಗೆ ಮನೆಗೆ ಬಂದೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾರಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.